ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇದ್ದಂತಹ ಯುದ್ಧ 40 ದಿನಗಳಿಂದ ನಡೀತಾ ಇತ್ತು. ಯುದ್ಧ ನಿಂತಿದೆ, ಆದರೆ ಅದರ ಪರಿಣಾಮ ನಮ್ಮ ದೇಶದ ಮೇಲೆ, ರಾಜ್ಯದ ಮೇಲೆ ಆಗಿರೋದು ಮಾತ್ರ ನಿಲ್ತಾ ಇಲ್ಲ. ಹೌದು, ವಾರ್ ಎಫೆಕ್ಟು ಗಡಿ ಜಿಲ್ಲೆ ಬೀದರ್ನಲ್ಲಿ ಹಸುಗೂಸಿನ ಸಮೇತ ಮಹಿಳೆಯ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ಕೂರುತ್ತಿದ್ದಾರೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇಲ್ಲದೆ ಹಾಹಾಕಾರ ಶುರುವಾಗಿದ್ದು, ಬೀದರ್ ತಾಲೂಕಿನ ಸಿಂಧೋಲ್ ತಾಂಡದಿಂದ ಬಂದಂತಹ ಮಹಿಳೆ ಬೇಬಿ ಕ್ಯಾರಿಯರ್ನಲ್ಲಿ 5 ತಿಂಗಳ ಮಗುವನ್ನು ಹಿಡ್ಕೊಂಡು ಕ್ಯೂನಲ್ಲಿ ಕುಳಿತಿದ್ರು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಹಸುಗೂಸನ್ನೇ ಹಿಡ್ಕೊಂಡು ಕುಳಿತಿದ್ದಂತಹ ದೃಶ್ಯ ಮನಕಲಕುವ ರೀತಿಯಲ್ಲಿತ್ತು. ಗ್ಯಾಸ್ ಬುಕ್ ಮಾಡಿ 10 ರಿಂದ 15 ದಿನವಾದರೂ ಕೂಡ ಗ್ಯಾಸ್ ನೀಡದ ಕಾರಣ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಕಾದು ಕುಳಿತಿದ್ರು. ಈ ವೇಳೆ ಸ್ಥಳಕ್ಕೆ ಬಂದಂತಹ ಏಜೆನ್ಸಿ ಮಾಲೀಕರಿಗೆ ಜನರು ಹಿಗ್ಗಾಮುಗ್ಗಾ ಕ್ಲಾಸ್ ತಗೊಂಡ್ರು. ಆದರೆ ಏಜೆನ್ಸಿಯವರು ಗ್ಯಾಸ್ ಸ್ಟಾಕ್ ಇಲ್ಲ ಸರ್ ಅಂತ ಹೇಳಿ ಏನು ಮಾಡೋದು ಅಂತ ಡ್ರಾಮಾ ಮಾಡಿದರು. ಇನ್ನು 20 ದಿನಗಳು ಕಳೆದರೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ, ಕಂದನ ಹೊಟ್ಟೆಗೆ ಊಟ ಇಲ್ಲ ಅಂಥೇಳಿ ಪಾಪ ಮಹಿಳೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಒಂದು ಪುಟ್ಟ ಹಸುಗೂಸನ್ನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡ್ಬೋದು, ನಿಜಕ್ಕೂ ಡೈಲಿ 4 ದಿನದಿಂದ ಬಂದು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಏನು ವಾರ್ ಇದೆ, ಆ ವಾರ್ ಎಫೆಕ್ಟ್ಗೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಸುಡೋ ಬಿಸಿನಲ್ಲಿ ಹಸುಗೂಸುಗಳನ್ನು ಹಿಡ್ಕೊಂಡು ಬಂದು ಏನೋ ಒಂದು ಮಹಿಳೆಯರು ಕೂತ್ಕೊಂಡಿರುತ್ತು. ನಿಜಕ್ಕೂ ಒಂದು ರೀತಿಯ ದೃಶ್ಯ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಅಷ್ಟರ ಮಟ್ಟಿಗೆ ಗ್ಯಾಸ್ ಸಿಲಿಂಡರ್, ಅದು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಿಗದೆ ಒಂದು ರೀತಿಯ ಏಜೆನ್ಸಿ ಜೊತೆ ವಾಗ್ವಾದ ಮಾಡ್ತಾರಂಥದ್ದು. ನಾವೀಗ ಬೀದರ್ನ ಹೋಲ್ಸಿರ್ತಕ್ಕಂಥ ಏನು ಇಂಡಿಯನ್ ಗ್ಯಾಸ್ ಏಜೆನ್ಸಿ ಬಳಿ ಇದ್ದೀವಿ. ನೋಡ್ಬೋದು, ಒಂದು ರೀತಿಯ ನೋ ಸ್ಟಾಕ್ ಅನ್ನುವಂಥ ಹೇಳ್ತಾ ಇದ್ದಾರೆ. ಅಂದರೆ ಸ್ಟಾಕ್ ಇಲ್ಲ ಇಲ್ಲಿ ಗ್ಯಾಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡ್ಬೋದು, ಬೆಳಗಿಂದನೇ ಬಂದು ಹಸುಗೂಸುಗಳನ್ನು ಹಿಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿರುವಂಥ ದೃಶ್ಯ ನೋಡಿದ್ರೆ ನಿಜಕ್ಕೂ ಬೇಜಾರಾಗುವಂಥದ್ದು. ಈಗ ಅಲ್ಲಿ ನೋಡ್ಬೋದು, ಒಂದು ಮಹಿಳೆ ಇದ್ದಾರೆ, ಆ ಮಹಿಳೆ ಹಸುಗೂಸನ್ನು ಹಿಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ. ಬೆಳಗಿಂದನೂ ಒಂದು ರೀತಿಯ ದೃಶ್ಯ ನೋಡ್ಬೋದು. ಅಲ್ಲಿ ಮಗು ಹಿಡ್ಕೊಂಡು ಕೂತ್ಕೊಂಡು ದೃಶ್ಯ ನೋಡ್ಬೋದು. ಅಲ್ಲಿ ಮಗು ಹಿಡ್ಕೊಂಡು ಕೂತ್ಕೊಂಡು ದೃಶ್ಯ. ಆ ಮಹಿಳೆ ಇನ್ನು ಬೀದರ್ ತಾಲೂಕಿನ ಸಿಂಧೋಲ್ ತಾಂಡದಿಂದ ಬಂದು ಬೆಳಗಿಂದನೂ ಗ್ಯಾಸ್ ಸಿಲಿಂಡರ್ಗಾಗಿ ಆ ಒಂದು ಪುಟ್ಟ ಹಸುಗೂಸನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡ್ಬೋದು, ನಿಜಕ್ಕೂ ಡೈಲಿ 4 ದಿನದಿಂದ ಬಂದು ಹೋಗ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಗೆ. ಆದರೆ ಇಲ್ಲಿ ಯಾವ ಏಜೆನ್ಸಿ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜನರು ನಿಜಕ್ಕೂ ಬೇಜಾರಾಗಿವೆ. ಅಂದ್ರೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನಿಗೆ ಎಲ್ಲಿಂದ ಬಂದ್ರಿ ನೀವೆಲ್ಲ? ಸರ್, ನಾವು ಸಿಲಿಮಂಡ ಬಂದೇವು. ಇವು ಅಕ್ಕೋರ್ ಸಿಂಧೋಲ್ದಿಂದ ಬಂದಾರ, ಯಾರು ಕಾಪ್ಲಾಪುರ್ಲಿಂದ ಬಂದಾರ, ಯಾರು ಚಿಲ್ಲರ್ಗಿಲಿಂದ ಬಂದಾರ, ಯಾರು ಜಾಂಪಾಡ್ಲಿಂದ ಬಂದಾರ, ಯಾರು ನವಲಸ್ಪುರ್ಲಿಂದ ಬಂದಾರ. ಎಲ್ಲ ಊರ್ಲಿಂದ ಬರ್ತಾ ಇದಾರೆ. ಇವ್ರು ಏನಂತ ಇದಾರೆ, ದಿನ ನಾಳೆ ಇವತ್ತಿಲ್ಲ ಸ್ಟಾಕು, ನಾಳೆ ಬಾ ಅಂತ ಹೇಳ್ತಾರೆ. ನಾಳೆ ಬಂದ್ರೆ ಮತ್ತೆ ನಾಳೆ ಬಾ ಅಂತ ಹೇಳ್ತಾರೆ, ಮತ್ತೆ ನಾಳೆ ಬಾ ಅಂತಾರೆ. ದಿನ ಸ್ಟಾಕ್ ಇದ್ರೂ ಅದು ಇನ್ವರ್ಡ್ ಔಟ್ವರ್ಡ್ ತೋರಿಸ್ತಾ ಇಲ್ಲ ಸರ್. ಈಗ ಇವತ್ತು ಎಷ್ಟು ಬಂದೇ ಇವ್ರ ಕಡೆ ಸ್ಟಾಕು, ಎಷ್ಟು ಅವ್ರು ಸಪ್ಲೈ ಮಾಡಿದ್ದಾರೆ ಅದನ್ನು ನಮಗೆ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ ಕೇಳ್ರಿ ಸರ್. ಇವರಿಗೆ ಹಸುಗಸು ಎತ್ಕೊಂಡು ಬಂದು ಮಹಿಳೆ ಬೆಳಗಿನ ಎಷ್ಟು ಗಂಟೆ ಬಂದಿರಿ? 8ನೇ ಬಂದಿದ್ದೆವು. 8 ಗಂಟೆ ಮಗು ಹಿಡ್ಕೊಂಡು ಹಿಂಗೆ ಕುಂತಿದ್ದೆವು. ಗ್ಯಾಸ್ ಇಲ್ಲ, ಏನ್ ಬಿಲ್ಲ, ಏನ್ ಮಾಡಿ 8 ದಿನ ಆಯ್ತು ತಿರ್ಗಿ ಆಗ್ತಿದ್ದೆವು. ಮತ್ತೆ ಗ್ಯಾಸೇ ಸಿಗಲ್ಲ ಹೊಂಟವ. ನಾಳೆಗೆ ಬರ್ರಿ, ನಾಡ್ದಿಗೆ ಬರ್ರಿ, ಬುಕ್ಕೇ ಆಗಲ್ಲ ಹೊಂಟವ. 20 ದಿನ ಆಯ್ತು. ಇವು ಪ್ರಮುಖವಾಗಿ ಗಡಿ ಜಿಲ್ಲೆ ಬೀದರ್ನ ಏನು ಒಂದು ಗ್ಯಾಸ್ ಏಜೆನ್ಸಿ ಬಳಿ ವಾಗ್ವಾದ ಮಾಡ್ತಿದ್ರು ಜನರು. ಅದರಲ್ಲೂ ಮಹಿಳೆಯರು ಬೆಳಗಿಂದನೇ ಹಸುಗೂಸನ್ನು ಹಿಡ್ಕೊಂಡು ಬಂದು ಬಿಸಿಲಲ್ಲಿ ಕೂತ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ಯಾಸ್ ಏಜೆನ್ಸಿಯವರು ಇವತ್ತು ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ, ನೋ ಸ್ಟಾಕ್ ಇದೆ, ಹೀಗಾಗಿ ನಾವು ಗ್ಯಾಸ್ ಸಿಲಿಂಡರ್ ಕೊಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲಿ ಒಂದು ರೀತಿಯ ಗ್ಯಾಸ್ ಸಿಲಿಂಡರ್, ಅದರಲ್ಲೂ ಪ್ರಮುಖವಾಗಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಆದರೆ ಹಸುಗೂಸನ್ನು ಹಿಡ್ಕೊಂಡು ಒಂದು ರೀತಿಯ ಬಿಸಿಲಲ್ಲಿ ಕೂತ್ಕೊಂಡಿರುವ ದೃಶ್ಯ ಮಾತ್ರ ಭಯಾನಕವಾಗಿರುವಂಥದ್ದು. ಕ್ಯಾಮರಾ ಸಾಚಿ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.